निस्सीमाचिन्त्यशक्तिः प्रकृतिपरमया स्वेच्छयाध्यावसन्माम् वागादिष्विन्द्रियेषु प्रततविभवरूपः प्रेरयत्यञ्जसा माम् यं वै स्तोतुम् न शक्ता श्रुतिशतमहिता ब्रह्मवायुवीशशेषाः तम् श्रीभूसमेतम् हृदयकमलगम् वासुदेवम् भजामि। श्रीमदानन्दतीर्थर्यपादपङ्कजरेणवः पवित्रयन्तु माम् नित्यम् पापपाटनपण्डिताः। वाणिते करवाण्यम्ब चरणौ हृदि सर्वदा मद्वाक्यसरणिर्भूयाच्छ्रीमदाचार्यभावगा। नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। श्रीमध्वपादाम्बुजसङ्गिभृङ्गान्नाम्नैव सर्वाघविदारणेश्वरान् जितेन्द्रियान् योगिभिरीड्यपादान् गुरुत्तमान् नौमि कृपासमुद्रान्। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थम् तमाश्रये। अर्थिकल्पितकल्पोऽयम् प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। वन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। पदवाक्यप्रमाणज्ञान् सर्वतन्त्रस्वतन्त्रकान् विद्याश्रीवारिधीन् वन्दे विद्यासिंहासनेश्वरान्। श्रीगुरुभ्यो नमः। श्रीगुरुभ्यो नमः। ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಅನಂತ ಕಾರುಣ್ಯದ ಬಲದಿಂದ ಪದ್ಮಪುರಾಣಸ್ಥವಾದ ಭಾಗವತದ ಮಹಾತ್ಮ್ಯವನ್ನು ನಾವು ಕೇಳ್ತಾ ಇದ್ದೇವೆ. ಸುದುರ್ಲಭವಾದ ಮಹಾತ್ಮ್ಯವನ್ನ, ಯಾವ ಮಹಾತ್ಮ್ಯವನ್ನು ಸ್ವಯಂ ಸನಕಾದಿ ಯೋಗಿವರಿಯರು ಹೇಳಿದ್ದಾರೆ ಅಂಥ ಅದ್ಭುತವಾದ ಭಾಗವತದ ಮಹಿಮೆಯನ್ನು ಕೇಳ್ತಾ ಇದ್ದೇವೆ. ಭಾಗವತ ಸಪ್ತಾಹವನ್ನು ಯಾವ ರೀತಿಯಾಗಿ ಆಚರಿಸಬೇಕು ಅನ್ನುವುದನ್ನ ಸನಕಾದಿ ಯೋಗಿವರಿಯರು ನಾರದರಿಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಯಾವ ರೀತಿಯಾದಂತಹ ವಕ್ತೃವನ್ನ ಆರಿಸಿಕೊಳ್ಳಬೇಕು, ಪ್ರದೇಶ ಯಾವ ರೀತಿಯಾಗಿರಬೇಕು, ಯಜಮಾನನ ನಿಯಮಗಳೇನು ಅನ್ನುವುದನ್ನು ನಾವು ತಿಳಿದೆವು. ಯೋಗಿವರಿಯರು ಹೇಳ್ತಾರೆ, ಇಥಿತೆ ಕಥಿತಂ ಸರ್ವಂ ಕಿಂಭೂಯ ಶ್ರೋತುಮಿಚ್ಛಸಿ ಶ್ರೀಮದ್ಭಾಗವತೇನೈವ ಭುಕ್ತಿ ಮುಕ್ತಿ ಕರೆ ಸ್ಥಿತೆ. ಭಾಗವತದಿಂದಲೇ ಇಲ್ಲಿನ ಜೀವನ, ಭಾಗವತದಿಂದಲೇ ಅಲ್ಲಿನ ಜೀವನ. ಭುಕ್ತಿ ಮುಕ್ತಿ, ಇಲ್ಲಿ ಬದುಕು ಭಾಗವತ ಕೊಡ್ತದೆ, ಅಲ್ಲಿ ಮೋಕ್ಷ ಭಾಗವತ ಕೊಡ್ತದೆ. ಇಲ್ಲಿನ ಬದುಕನ್ನ ಭಾಗವತ ಅನುಗ್ರಹಿಸ್ತದೆ, ಅಲ್ಲಿನ ಮೋಕ್ಷವನ್ನ ಭಾಗವತ ಅನುಗ್ರಹಿಸ್ತದೆ. ಇಷ್ಟು ಹೇಳಿದ್ದೇನೆ, ಮತ್ತೇನು ಕೇಳಲಿಕ್ಕೆ ಅಪೇಕ್ಷೆ ಪಡ್ತೀರಿ ನಾರದರೇ ಅಂತ ನಾರದರನ್ನ ಕುಮಾರರ ಕೇಳ್ತಾರೆ. ಪರಮ ಸಂತುಷ್ಟರಾದ ನಾರದರು ಪ್ರಾರ್ಥನೆ ಮಾಡಿದರು, ಸ್ವಾಮಿ ಭಾಗವತ ಕಥೆಯನ್ನ ಆರಂಭ ಮಾಡಿ ಅಂತ. ನಾರದರನ್ನು ಮುಖ್ಯ ಶ್ರೋತೃಗಳನ್ನಾಗಿಟ್ಟುಕೊಂಡು ಸನಕಾದಿ ಯೋಗಿವರಿಯರು ಭಾಗವತವನ್ನು ಆರಂಭ ಮಾಡ್ತಾರೆ. ಇತ್ಯುಕ್ತ್ವಾ ತೇ ಮಹಾತ್ಮಾನಃ ಪ್ರೋಚುರ ಭಾಗವತೀಂ ಕಥಾಂ ಸರ್ವಪಾಪಹರಾಂ ಪುಣ್ಯಾಂ ಭುಕ್ತಿ ಮುಕ್ತಿ ಪ್ರದಾಯಿನೀ. ಆ ಮಹಾತ್ಮರಾದ ಸನಕಾದಿ ಯೋಗಿವರಿಯರು ಅವರು ಹೇಳ್ತಾ ಇದ್ದಾರೆ, ನಾರದರು ಕೂತು ಕೇಳ್ತಾ ಇದ್ದಾರೆ, ಭೃಗ್ವಾದಿ ಸಕಲ ಋಷಿ ಸಂಘ ಕುಳಿತು ಕೇಳ್ತಾ ಇದೆ, ಸಮಸ್ತ ಸಜ್ಜನರು ಆಸೀನರಾಗಿ ಕೇಳ್ತಾ ಇದ್ದಾರೆ. ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಅಭಿಮಾನಿಗಳಾದ ದೇವತೆಗಳು ಎಲ್ಲ ವೈಷ್ಣವೋತ್ತಮರ ಮನಸ್ಸಿನಲ್ಲಿ ನೆಲೆ ನಿಂತು ಭಾಗವತ ಕಥಾಶ್ರವಣವನ್ನು ಮಾಡ್ತಾ ಇದ್ದಾರೆ. ಸರ್ವಪಾಪಹರವಾದ ಪುಣ್ಯಪ್ರದವಾದ ಭುಕ್ತಿ ಮುಕ್ತಿಪ್ರದಾಯಕವಾದ ಭಾಗವತವನ್ನ ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಶೃಣ್ವತಾಂ ಸರ್ವಭೂತಾನಾಂ ಸಪ್ತಾಹಂ ನಿಯತಾತ್ಮನಾಂ. ಯಾವ ರೀತಿಯಾಗಿರಬೇಕು ಅಂತ ಸನಕಾದಿಗಳು ಆಜ್ಞೆ ಮಾಡಿದರೋ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ವ್ರತವನ್ನು ಗ್ರಹಣ ಮಾಡಿ ಅವರು ಸಪ್ತಾಹದ ಶ್ರವಣವನ್ನು ಮಾಡ್ತಾರೆ. ಯಥಾವಿಧಿ ತಥೋ ದೇವಂ ತುಷ್ಟುವ ಪುರುಷೋತ್ತಮಂ. 7 ದಿವಸಗಳ ಕಾಲ ಕಥೆಯನ್ನ ಸನಕಾದಿ ಯೋಗಿವರಿಯರು ಹೇಳ್ತಾರೆ. ತದಂತೆ ಜ್ಞಾನ ವೈರಾಗ್ಯ ಭಕ್ತೀನಾಂ ಪುಷ್ಟತಾಪರ ತಾರುಣ್ಯಂ ಪರಮಂಚಾಭೂತ್ ಸರ್ವಭೂತ ಮನೋಹರಂ. 7 ದಿವಸದ ಕಥೆ ಆರಂಭ ಮಾಡ್ತೇನೆ ಅಂತಿದ್ದ ಹಾಗೆ ಈ ಭಕ್ತಿ ಜ್ಞಾನ ವೈರಾಗ್ಯಗಳ ದೇಹದಲ್ಲಿ ಶಕ್ತಿ ಬಂದಿತ್ತು. ಈಗ ಸಂಪೂರ್ಣವಾದ ತಾರುಣ್ಯ ಬರ್ತದೆ, ಅದ್ಭುತವಾದಂತಹ ಬಲ ಅವರಿಗೆ ಬರ್ತದೆ. ನಾರದಶ್ಚ ಕೃತಾರ್ಥೋಭೂತ್ ಸಿದ್ಧೇ ಸ್ವೀಯೇ ಮನೋರಥೇ. ಎಲ್ಲ ವೈಷ್ಣವರ ಮನದಂಗಳದೊಳಗೆ ಭಕ್ತಿ ಜ್ಞಾನ ವೈರಾಗ್ಯಗಳು ಶೋಭಾಯಮಾನವಾಗಿ ಕಾಣುತ್ತಾ ಇವೆ.
ತಮ್ಮ ಮನಸ್ಸಿನ ಅಭೀಷ್ಟ ಪರಿಪೂರ್ಣವಾದದ್ದನ್ನು ಕಂಡು ಭಕ್ತಿಜ್ಞಾನ ವೈರಾಗ್ಯಗಳು ಎಲ್ಲ ವೈಷ್ಣವರ ಮನಸ್ಸಿನಲ್ಲಿರಬೇಕು ಅಂತ ನಾರದರ ಅಪೇಕ್ಷೆ ಪಟ್ಟಿದ್ದರು. ಇವತ್ತದು ಸತ್ಯವಾಗಿದೆ. ಅದನ್ನು ನೋಡಿ ಪುಲಕೀಕೃತ ಸರ್ವಾಂಗ, ಮೈ ರೋಮಾಂಚವಾಗಿದೆಯಂತೆ ಆ ನಾರದ ಮಹರ್ಷಿಗಳಿಗೆ. ಪರಮಾನಂದ ಸಂಭೃತ ಏವಂ ಕಥಾಂ ಸಮಾಕರಣ್ಯ ನಾರದೋ ಭಗವತ್ಪ್ರಿಯ ಪ್ರೇಮ ಗದ್ಗದಯ ವಾಚ ತಾನು ವಾಚ ಕೃತಾಂಜಲಿ. ಕಲಿಕಾಲದ ಬಲದಿಂದ ಸೊರಗಿ ಹೋಗಿದ್ದವು ಈ ಭಕ್ತಿಜ್ಞಾನ ವೈರಾಗ್ಯಗಳು. ಈಗ ಪುಷ್ಟವಾಗಿ ವೈಷ್ಣವರ ಮನೋಮಂದಿರದಲ್ಲಿ ಪ್ರತಿಷ್ಠಾಪಿತವಾಗಿ ಕುಳಿತಿದ್ದಾರೆ ಭಕ್ತಿಜ್ಞಾನ ವೈರಾಗ್ಯಗಳ ಅಭಿಮಾನಿ ದೇವತೆಗಳು. ಅದನ್ನು ನೋಡಿ ಆನಂದರಿಂದ ಪ್ರೇಮ ಗದ್ಗದಯ, ಅವರಿಗೆ ಇಷ್ಟು ಸಂತೋಷವಾಗಿದೆ ನಾರದರಿಗೆ, ಮಾತು ಹೊರಡ್ತಾ ಇಲ್ಲ. ಗದ್ಗದಿತವಾದ ಧ್ವನಿಯಿಂದ ಹೇಳ್ತಾರೆ, ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಭವದ್ಭಿಃ ಕರುಣಾಪರೈ. ಸ್ವಾಮಿ, ಕೃತಕೃತ್ಯನಾದೆ, ಅನುಗ್ರಹ ಮಾಡಿದಿರಿ ನೀವು. ಅದ್ಯಮೇ ಭಗವಲ್ಲಬ್ಧ ಸರ್ವ ಪಾಪಹರೋ ಹರಿಃ ಶ್ರವಣಂ ಸರ್ವಧರ್ಮೇಭ್ಯೋ ವರಂ ಮನ್ಯೇ ತಪೋಧನ. ನನಗೆ ಸಿಕ್ಕ ಸ್ವಾಮಿ ದೇವರು, ನನಗೆ ಭಗವಂತ ಸಿಕ್ಕ. ನೋಡಿ, ನಾರದರು ಈ ಮಾತು ಹೇಳ್ತಾರೆ. ಯಾವ ನಾರದರು ಜಾತಾಪರೋಕ್ಷಿಗಳು, ಯಾವ ನಾರದರು ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನು ಬರೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅಂಥ ಮಹಾನುಭಾವರಾದ ನಾರದರು ಸದಾ ಭಗವತ್ ಸ್ಮರಣಶೀಲರು. ಅವರು ಹೇಳ್ತಾರೆ, ನನಗಿವತ್ತು ನನ್ನ ಸ್ವಾಮಿ ಸಿಕ್ಕ, ವಿಶೇಷ ಅನುಗ್ರಹವನ್ನ ಪಡೆದೆ. ಕಾರಣ ನಾರದರ ಯೋಗ್ಯತೆಗಿಂತ ಅತೀ ದೊಡ್ಡ ಯೋಗ್ಯತೆಯವರಾದ ಸನತ್ ಕುಮಾರರು ಹೇಳಿದ್ದಾರೆ ಶ್ರೀಮದ್ ಭಾಗವತವನ್ನ. ಅವರು ಹೇಳ್ತಾರೆ, ಶ್ರವಣಂ ಸರ್ವಧರ್ಮೇಭ್ಯೋ ವರಂ ಮನ್ಯೇ ತಪೋಧನ. ಶ್ರವಣ ದೊಡ್ಡದು, ಕಲಿಯುಗದಲ್ಲಿ ಶ್ರವಣವೇ ದೊಡ್ಡದು, ಶ್ರೇಷ್ಠವಾದ ಧರ್ಮ ಅದು. ಯಾಕೆ? ವೈಕುಂಠಸ್ಥೋ ಯತಃ ಕೃಷ್ಣಃ ಶ್ರವಣಾದ್ಯಸ್ಯ ಲಭ್ಯತೆ. ಯಾವ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುವುದರಿಂದ ವೈಕುಂಠಸ್ಥನಾದ ಶ್ರೀಮನ್ನಾರಾಯಣನೇ ದೊರಕಿ ಬಿಡ್ತಾನೆಯೋ ಅಂಥ ಭಾಗವತ ಶ್ರವಣಕ್ಕಿಂತ ಮಿಗಿಲಾದ ಧರ್ಮ ಕಲಿಯುಗದಲ್ಲಿ ಉಂಟೆ? ಸರ್ವಥಾ ಇಲ್ಲ. ಏವಂ ಬ್ರುವತಿ ವೈ ತತ್ರ ನಾರದೇ ವೈಷ್ಣವೋತ್ತಮೆ ಪರಿಭ್ರಮನ್ ಸಮಾಯಾತಃ ಶುಕೋ ಯೋಗೇಶ್ವರಸ್ತದಾ. ಸನಕಾದಿ ಯೋಗಿವರ್ಯರ ಮುಂದೆ ಕೈಜೋಡಿಸಿ ನಾರದರು ಭಕ್ತಿಯಿಂದ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಇದ್ದಾರೆ, ಈ ಶ್ರೀಮದ್ ಭಾಗವತದ ಫಲವನ್ನ ಅವರಿಗೆ ನೀಡುವುದಕ್ಕಾಗಿ ಸಾಕ್ಷಾತ್ ಶುಕಾಚಾರ್ಯರು ಅಲ್ಲಿಗೆ ಬರ್ತಾರೆ. ತತ್ರಾಯಯೌ ಷೋಡಶ ವಾರ್ಷಿಕಸ್ತದಾ ವ್ಯಾಸಾತ್ಮಜೋ ಜ್ಞಾನ ಮಹಾಬ್ಧಿ ಚಂದ್ರಮಾಃ ಕಥಾವಸಾನೆ ನಿಜ ಲಾಭ ಪೂರ್ಣಃ ಪ್ರೇಮ್ಣಾ ಪಠನ್ ಭಾಗವತಂ ಶನೈಃ ಶನೈಃ. 16 ವರ್ಷದ ವಯಸ್ಸಿನ ಜ್ಞಾನ ಮಹಾಬ್ಧಿ ಚಂದ್ರಮಾಹ, ಜ್ಞಾನ ಸಾಗರವನ್ನ ಪ್ರವೃದ್ಧಗೊಳಿಸುವಂತಹ ಚಂದ್ರ ಆ ಶುಕಾಚಾರ್ಯರು, ಆ ವೇದವ್ಯಾಸ ದೇವರ ಪ್ರೀತಿಯ ಮಗ ಅಲ್ಲಿಗೆ ನಡೆದು ಬರ್ತಾರಂತೆ. ಕಥಾವಸಾನೆ ನಿಜ ಲಾಭ ಪೂರ್ಣ, ಪಡೆಯಬೇಕಾದ್ದನ್ನ ಪಡೆದಿರುವ ಮಹಾನುಭಾವರು ಭಗವಂತನನ್ನ ಪಡೆದಿದ್ದಾರೆ, ಭಾಗವತದ ಪರಿಣಾಮವನ್ನ ಪಡೆದಿದ್ದಾರೆ. ಅಂತಹವರು ಭಾಗವತವನ್ನ ನಿಧಾನವಾಗಿ ಪಠಣ ಮಾಡ್ತಲೇ ಪ್ರವೇಶ ಮಾಡ್ತಾರೆ. ದೃಷ್ಟ್ವಾ ಸದಸ್ಯಾಃ ಪರಮೂರು ತೇಜಸಂ ಸದ್ಯಃ ಸಮುತ್ಥಾಯ ದದುರ್ಮಹಾಸನಂ ಪ್ರೀತ್ಯಾಸುರಋಷಿಸ್ತಮ ಪೂಜಯತ್ ಸುಖಂ ಸ್ಥಿತೋ ವದತ್ ಸಂಶೃಣುತಾಮಲಾಂಗಿರಂ. ಶುಕಾಚಾರ್ಯರು ಒಳಗೆ ಪ್ರವೇಶ ಮಾಡ್ತಾರೆ. ಸನಕಾದಿ ಯೋಗಿವರ್ಯರಿಗೆ ಕಾಣುತ್ತದೆ. ಎದ್ದು ನಿಲ್ತಾರೆ ಸನತ್ ಕುಮಾರರು, ಎದ್ದು ನಿಲ್ತಾರೆ ಸನಕ ಸನಂದನ ಸನಾತನರು, ಎದ್ದು ನಿಲ್ತಾರೆ ಸಮಗ್ರ ಭೃಗ್ವಾದಿ ಮಹರ್ಷಿಗಳು. ಆ ಸಭೆಯಲ್ಲಿ ಕುಳಿತ ಸಮಸ್ತ ವೈಷ್ಣವೋತ್ತಮರು ಎದ್ದು ನಿಲ್ತಾರೆ. ಶುಕಾಚಾರ್ಯರನ್ನ ಸ್ವಾಗತ ಮಾಡ್ತಾರೆ. ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಆ ಶುಕಾಚಾರ್ಯರನ್ನ ಸ್ವಾಗತ ಮಾಡ್ತಾರೆ. ನಾರದರು ಅವರನ್ನ ಎತ್ತರವಾದ ಪೀಠದಲ್ಲಿ ಕೂಡಿಸಿ ಅವರ ಕಾಲುಗಳನ್ನ ತೊಳೆದು ನೀರನ್ನ ತಲೆಯ ಮೇಲೆ ಧಾರಣೆ ಮಾಡಿ ಕೈ ಜೋಡಿಸಿ ನಿಲ್ತಾರೆ. ಸಮಗ್ರ ಸಭಾಸದರಿಗೆ ಕುಳಿತುಕೊಳ್ಳಲಿಕ್ಕೆ ಆದೇಶ ಮಾಡಿದ ಶುಕಾಚಾರ್ಯರು ಹೇಳ್ತಾರೆ, ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ವೇದಗಳೆಂಬ ಕಲ್ಪವೃಕ್ಷದಿಂದ ಬಂದ ಹಣ್ಣು ಈ ಶ್ರೀಮದ್ ಭಾಗವತ, ನಾನು ಆಸ್ವಾದಿಸಿದ ಭಾಗವತ. ಇದನ್ನ ಮುಗಿಸಿದ್ದೇವೆ ಅಂತ ಅಂದುಕೊಳ್ಳಬೇಡಿ. ಆಲಯಂ, ಮೋಕ್ಷವಾಗುವವರೆಗೆ ಪಿಬತ ಭಾಗವತಂ, ಭಾಗವತ ರಸಾಸ್ವಾದವನ್ನ ಮಾಡಿ. ಭಾವುಕಾಃ, ಭಗವಂತನಲ್ಲಿ ಭಕ್ತಿ ಉಳ್ಳ ಜನ ನಿರಂತರವಾಗಿ ಕೇಳಿ ನೀವು. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ
ವೇದ್ಯಂ ವಾಸ್ತವಮತ್ರ ವಸ್ತು ಶಿವನಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಷ್ಕಲ್ಮಷವಾದಂತಹ ನಿವೃತ್ತ ಧರ್ಮವನ್ನ ಭಾಗವತ ಹೇಳ್ತದೆ. ಮತ್ಸರ್ಯರಹಿತರಾದ ಸಜ್ಜನರು ಕೇಳಿ, ವಾಸ್ತವವಾದ ಅನಾದ್ಯನಂತ ಕಾಲದಲ್ಲಿಯೂ ಏಕಪ್ರಕಾರನಾದ ಭಗವಂತ ಇಲ್ಲಿಗೆ ಗೀಯಮಾನನಾಗಿದ್ದಾನೆ. ನಿಮ್ಮ ತಾಪತ್ರಯಗಳನ್ನು ಉನ್ಮೂಲನ ಮಾಡ್ತಾನೆ, ಮೋಕ್ಷವನ್ನ ನೀಡ್ತಾನೆ ಅವನು. ಮಹಾಮುನಿಗಳಾದ ವೇದವ್ಯಾಸದೇವರು ರಚಿಸಿದ ಭಾಗವತವಿದು. ಇದು ಅದು ಕೊಡ್ತದೆ ಇದು ಕೊಡ್ತದೆ ಅಂತ ಏನು ಹೇಳೋದಪ್ಪ? ನಾನೇನು ಉಳಿದದ್ದನ್ನ ಉಲ್ಲೇಖ ಮಾಡೋದಿಲ್ಲ. ಭಾಗವತದ ಫಲ ಏನು ಗೊತ್ತಾ? ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ. ಭಾಗವತವನ್ನ ಕೇಳ್ರಿ, ನಿಮಗೆ ಅಪರೋಕ್ಷ ಜ್ಞಾನವಾಗ್ತದೆ. ದೇವರು ಹೃದಯದಲ್ಲಿ ನೆಲೆಗೊಳ್ಳುತ್ತಾನೆ. ಶ್ರೀಮದ್ಭಾಗವತಂ ಪುರಾಣ ತಿಲಕಂ ಯದ್ವೈಷ್ಣವಾನಾಂಧನಂ ಯಸ್ಮಿನ್ ಪಾರಮಹಂಸ್ಯಮೇವಮಖಿಲಂ ಜ್ಞಾನಂ ಪರಂಗೀಯತೆ ಯತ್ರ ಜ್ಞಾನ ವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ದಕ್ಷಣ್ವನ್ ಪ್ರಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯೆನ್ನರಃ. ಭಾಗವತ ಇದು ಪುರಾಣ ತಿಲಕ, ವೈಷ್ಣವರ ಧನ ಇದು, ವೈಷ್ಣವರ ಸಂಪತ್ತಿದು. ಪಾರಮಹಂಸ್ಯ ಸಕಲ ಸಂಘವನ್ನ ಪರಿತ್ಯಾಗ ಮಾಡಿದ ಸನ್ಯಾಸಿಗಳು ಇದರಲ್ಲಿ ಆಸಕ್ತರಾಗಿ ಕುಳಿತುಕೊಳ್ಳಬೇಕು. ಪರಮಹಂಸರು ಯಾವ ಜ್ಞಾನವನ್ನ ಪಡಿತಾರಲ್ಲ ಆ ಜ್ಞಾನವನ್ನ ಈ ಭಾಗವತದಿಂದ ನಾವು ಪಡಿತೇವೆ. ಭಕ್ತಿ ಜ್ಞಾನ ವೈರಾಗ್ಯ ಸಹಿತವಾದಂತಹ ಏನು ನಿವೃತ್ತ ಧರ್ಮವಿದೆ ಅದನ್ನ ಇಲ್ಲಿ ವೇದವ್ಯಾಸ ದೇವರು ಹೇಳಿದ್ದಾರೆ. ಶೃಣ್ವನ್ ಪ್ರಪಠನ್, ಈ ಶ್ರೀಮದ್ ಭಾಗವತದ ಪಠಣವನ್ನ ಯಾರು ಮಾಡ್ತಾರೆ, ಕೀರ್ತನವನ್ನ ಯಾರು ಮಾಡ್ತಾರೆ, ಶ್ರವಣವನ್ನ ಯಾರು ಮಾಡ್ತಾರೆ, ಅವರು ಮುಕ್ತರಾಗ್ತಾರೆ. ತಾವು ಮುಕ್ತರಾಗುವುದಷ್ಟೇ ಅಲ್ಲ, ತಮ್ಮವರನ್ನ ಸಹಿತ ಮುಕ್ತರನ್ನಾಗಿ ಮಾಡ್ತಾರೆ. ಸ್ವರ್ಗೇ ಸತ್ಯೇ ಚ ಕೈಲಾಸೆ ವೈಕುಂಠೆ ನಾಸ್ತ್ಯಯಂ ರಸಃ ಅತಃ ಪಿಬಂತು ಸದ್ಭಾಗ್ಯಾಃ ಮಾ ಮುಂಚತ ಕರಿಹಿಚಿತೆ. ಸ್ವರ್ಗಲೋಕ ಸತ್ಯಲೋಕ ಕೈಲಾಸ ವೈಕುಂಠಗಳಲ್ಲಿ ಇಲ್ಲಪ್ಪ, ಇದು ಕಲಿಯುಗಕ್ಕಾಗಿ ನಮ್ಮ ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಕೊಟ್ಟಿದ್ದಾರೆ. ವೇದವ್ಯಾಸ ದೇವರು ಕಲಿಯುಗದ ಜನರಿಗಾಗಿ ಬರೆದದ್ದು ಅಂತ ಅರ್ಥ. ಸತ್ಯಲೋಕ ಕೈಲಾಸ ವೈಕುಂಠಾದಿಗಳಲ್ಲಿ ನಿರಂತರವಾಗಿ ಭಾಗವತದ ವಚನ ವಾಚನಗಳು ನಡೀತವೆ. ಮಹಾಭಾರತ ನಮಗದನ್ನು ತಿಳಿಸಿ ಹೇಳುತ್ತದೆ. ಅಲ್ಲಿಲ್ಲ ಅಂದ್ರೆ ಏನರ್ಥ? ಇದನ್ನು ರಚನೆ ಮಾಡಿದ್ದು ಈ ಭೂಲೋಕದ ಈ ಕಲಿಯುಗದ ಜನರಿಗಾಗಿ, ಮುಖ್ಯವಾಗಿ 28ನೆಯ ಕಲಿಯುಗದಲ್ಲಿ ಹುಟ್ಟಿ ಬಂದ ನಮಗಾಗಿ. ಎಂಥ ಭಾಗ್ಯವಂತರು ನಾವು. ಮಾ ಮುಂಚತ ಕರಿಹಿಚತ, ಏನೇ ಬೇಕಾದ್ರೂ ಬಿಡಿ ಜಗತ್ತಿನೊಳಗೆ, ಭಾಗವತವನ್ನ ಬಿಡಬೇಡಿ ಅಂತ ಆ ಸಭೆಯಲ್ಲಿ ಕುಳಿತು ಶುಕಾಚಾರ್ಯರು ಹೇಳ್ತಾರೆ. ಹೀಗೆ ಶುಕಾಚಾರ್ಯರು ಭಾಗವತದ ಮಹಾತ್ಮ್ಯವನ್ನ ಹೇಳ್ತಾ ಇರುವಾಗಲೇ ಪರಮಾದ್ಭುತವಾದ ಪ್ರಸಂಗ ನಡೀತದೆ ಅಂತ ಹೇಳ್ತಾರೆ ಸುತಾಚಾರ್ಯರು. ಏವಂ ಬ್ರುವಾಣೇ ಸತಿ ಬಾದರಾಯಣೋ ಮಧ್ಯೆ ಸಭಾಯಾಂ ಹರಿರಾವಿರಾಸೀತ್ ಪ್ರಹ್ಲಾದ ಬಲ್ಯುದ್ಧವ ಫಾಲ್ಗುನಾದಿಭಿಃ ವೃತಸ್ಸುರರ್ಷಿಸ್ತಮ ಪೂಜಯಚ್ಚತಾಂ. ಶುಕಾಚಾರ್ಯರು ಭಾಗವತದ ಮಹಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ಆ ಸಭಾ ಮಧ್ಯದೊಳಗೆ ಶಂಖಚಕ್ರ ಗದಾ ಪದ್ಮಧಾರಿಯಾದ ಪೀತಾಂಬರಧಾರಿಯಾದ ಸುವರ್ಣ ಮುಕುಟೋಜ್ವಲನಾದಂತಹ ಕೌಸ್ತುಭೋದ್ಭಾಸಿ ವಕ್ಷಸ್ಕನಾದ ಶ್ರೀವತ್ಸಧಾರಿಯಾದಂತಹ ನಮ್ಮ ಸ್ವಾಮಿ ಮಂದಹಾಸವನ್ನ ಸೂಸ್ತಾ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಹರಿರಾವಿರಾಸೀತ್, ಎಲ್ಲರೂ ನೋಡ್ತಾ ಇದ್ದಾರೆ. ಸ್ವಾಮಿಯ ಸಭಾ ಮಧ್ಯದಲ್ಲಿ ಆವಿರ್ಭೂತನಾದ. ಕೇವಲ ತಾನೊಬ್ಬನೇ ಆವಿರ್ಭೂತನಾಗಲಿಲ್ಲ, ತನ್ನ ಮಡದಿಯರೊಡಗೂಡಿ ಆವಿರ್ಭೂತನಾದ, ತನ್ನ ಭೃತ್ಯರೊಡಗೂಡಿ ಆವಿರ್ಭೂತನಾದ. ಪ್ರಹ್ಲಾದ, ಬಲಿ, ಉದ್ಧವ, ಅರ್ಜುನ ಮುಂತಾದ ಎಲ್ಲ ಭಾಗವತೋತ್ತಮರ ಸಮೇತನಾಗಿ ಭಗವಂತ ತಾನಲ್ಲಿ ಆವಿರ್ಭೂತನಾಗ್ತಾನೆ. ಈ ಭಾಗವತ ಸಪ್ತಾಹ ಸತ್ರವನ್ನ ಏರ್ಪಡಿಸಿದ ಯಜಮಾನರು ಆ ನಾರದರು ಓಡಿ ಬಂದು ಸ್ವಾಮಿಗೆ, ಆ ಶ್ರೀಮನ್ನಾರಾಯಣನಿಗೆ, ಅವನ ಜೊತೆಯಲ್ಲಿ ಬಂದಂತಹ ಮಹಾಭಾಗವತೋತ್ತಮರಿಗೆ ಪೂಜೆಯನ್ನ ಮಾಡ್ತಾರೆ. ದೃಷ್ಟ್ವಾ ಪ್ರಸನ್ನಂ ಮಹದಾಸನೇ ಹರಿಂ ತೇ ಚಕ್ರಿರೇ ಕೀರ್ತನಮಗ್ರತಸ್ತದಾ ಭವೋ ಭವಾನ್ಯಾ ಕಮಲಾಸನಸ್ತು ತತ್ರಾಗಮತ್ ಕೀರ್ತನ ದರ್ಶನಾಯ. ನಾರದರು ಓಡಿ ಬಂದು ಭಗವಂತನಿಗೆ ಅರ್ಘ್ಯಪಾದ್ಯಗಳನ್ನು ನೀಡಿ ಅವನ ಕೈ ಹಿಡಿದು ಕರೆದುಕೊಂಡು ಬಂದು ಎತ್ತರವಾದ ಆಸನದಲ್ಲಿ ಅವರನ್ನ ಕೊಡಿಸ್ತಾರೆ. ಶುಕಾಚಾರ್ಯರು, ಸನಕಾದಿ ಯೋಗಿವರಿಯರು, ನಾರದರು ಮುಂತಾದ ಸಮಸ್ತ ಋಷಿಗಳು ಆ ಪರಮಾತ್ಮನ ಮುಂದೆ ನಿಂತುಕೊಂಡು ಕೀರ್ತನವನ್ನ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ನಾಮಕೀರ್ತನವನ್ನ ಮಾಡುವುದು ಸಪ್ತಾಹದಲ್ಲಿ ವಿಧಿ. ಸಪ್ತಾಹ ಮುಗಿದಿದೆ, ಹೀಗಾಗಿ ಆ ಸಪ್ತಾಹದ ವಿಧಿಯ ಅಂತ್ಯದೊಳಗೆ ನಾಮ ಸಂಕೀರ್ತನವನ್ನ ಮಾಡ್ತಾರೆ. ಭಗವಂತನನ್ನೇ ಎದುರಿಗೆ ಕೂಡಿಸಿಕೊಂಡ ಆ ನಾರದರು ಸಂಕೀರ್ತನವನ್ನ ಆರಂಭ ಮಾಡ್ತಾರೆ.
ಈ ನಾಮ ಸಂಕೀರ್ತನೆ ಆರಂಭವಾಗ್ತಾ ಇದ್ದ ಹಾಗೆ ಕೈಲಾಸರಿಂದ ಪಾರ್ವತಿಯ ಸಮೇತರಾಗಿ ರುದ್ರದೇವರು ಬರ್ತಾರೆ, ಸರಸ್ವತೀ ದೇವಿಯ ಸಮೇತರಾಗಿ ಬ್ರಹ್ಮದೇವರು ಬರ್ತಾರೆ. ಭವೋ ಭವಾನ್ಯ ಕಮಲಾಸನಸ್ತು ತತ್ರಾಗಮತ್ ಕೀರ್ತನ ದರ್ಶನಾಯ. ಈ ಕಲಿಯುಗದಲ್ಲಿ ನಡೆಯುವ ಸಂಕೀರ್ತನವನ್ನು ನೋಡುವುದಕ್ಕಾಗಿ ಆ ಮಹಾದೇವತೆಗಳು ಆಗಮಿಸ್ತಾರೆ. ಕೀರ್ತನ ಆರಂಭವಾಗ್ತದೆ. ಹೇಗೆ ನಡೀತದೆ? ಪ್ರಹ್ಲಾದಸ್ಥಾಲಧಾರಿ ತರಲಗತಿತಯಾ ಚೋದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ ಸ್ವರಕುಶಲತಯ ರಾಗಕರ್ತಾರ್ಜುನೋಭೂತ್ ಇಂದ್ರೋ ವಾದೀನ್ ಮೃದಂಗಂ ಜಯ ಜಯ ಸುಕರಾಹ ಕೀರ್ತನೇತೆ ಕುಮಾರಾಹ ಯತ್ರಾಗ್ರೇ ಭಾವವಕ್ತಾ ಸರಸರಚನಯ ವ್ಯಾಸಪುತ್ರೋ ಬಭೂವ. ಹಾಡು ಆರಂಭವಾಗ್ತಾ ಇದೆ. ಯಾವ ಹಾಡಿನಿಂದ ಭಗವಂತನನ್ನ ಒಲಿಸಬೇಕಾಗಿದೆ, ಯಾವ ಭಾಗವತದಿಂದ, ಯಾವ ಸಕಲ ಸಚ್ಚಾಸ್ತ್ರಗಳಿಂದ ಭಗವಂತನನ್ನ ಒಲಿಸಬೇಕಾಗಿದೆ, ತಪಸ್ಸುಗಳಿಂದ ಯಾವನನ್ನ ಒಲಿಸಿಕೊಳ್ಳಬೇಕಾಗಿದೆ. ಆ ಸ್ವಾಮಿ ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟನಾಗಿ ಉನ್ನತಾಸನದಲ್ಲಿ ಆಸೀನನಾಗಿ ಕುಳಿತಿದ್ದಾನೆ. ಬ್ರಹ್ಮದೇವರು, ಸರಸ್ವತೀ ದೇವಿ, ಗರುಡದೇವರು, ಶೇಷದೇವರು, ರುದ್ರದೇವರು ಎಲ್ಲರೂ ಸಪತ್ನೀಕರಾಗಿ ನಿಂತು ಆ ಕೀರ್ತನೋತ್ಸವವನ್ನು ನೋಡ್ತಾ ಇದ್ದಾರೆ. ಕೀರ್ತನ ಆರಂಭ ಆಗಬೇಕು. ಪ್ರಹ್ಲಾದರಾಜರು ಕೈಯಲ್ಲಿ ತಾಳವನ್ನು ತೆಗೆದುಕೊಂಡು ಮೊದಲಿಗೆ ತಾಳವನ್ನ ಹಾಕಿದರಂತೆ. ಪ್ರಹ್ಲಾದಸ್ಥಾಲಧಾರಿ. ಕೀರ್ತನ ಆರಂಭ ಆಗೋದು ತಾಳದಿಂದ. ಮೊದಲಿಗೆ ತಾಳದ ಧ್ವನಿ ಬರಬೇಕು. ಪ್ರಹ್ಲಾದರಾಜರು ತಾಳವನ್ನ ಹಾಕಿದರು. ಮಹಾಭಾಗವತೋತ್ತಮರಾದ ಕಂಬದಿಂದ ಭಗವಂತ ಆವಿರ್ಭೂತನಾಗಲಿಕ್ಕೆ ಕಾರಣರಾದ ಪ್ರಹ್ಲಾದರಾಜರು ತಾಳವನ್ನ ಹಿಡಿದಿದ್ದಾರೆ. ತರಲಗತಿತಯಾ ಚೋದ್ಧವ ಕಾಂಸ್ಯಧಾರಿ. ಭಗವಂತನ ಪರಮಾನುಗ್ರಹ ಪಡೆದ ಪರಮಾತ್ಮನ ಬಾಲ್ಯದಿಂದ ಆರಂಭ ಮಾಡಿಕೊಂಡು ಪರಮಾತ್ಮ ಪರಂಧಾಮ ಪ್ರವೇಶ ಮಾಡುವವರೆಗೆ ಆ ಶ್ರೀಕೃಷ್ಣ ರೂಪದ ಸೇವೆಯನ್ನ ಮಾಡಿದ, ಅವನ ಉಚ್ಚಿಷ್ಟ ಭೋಜನವನ್ನ ಮಾಡಿ ಧನ್ಯನಾದಂತಹ ಉದ್ಧವ, ಬೃಹಸ್ಪತಿ ಆಚಾರ್ಯರ ಅವತಾರ. ಆ ಉದ್ಧವ ಕೈಯಲ್ಲಿ ಕಂಚನ್ನ ತೆಗೆದುಕೊಂಡನಂತೆ. ಕಾಂಸ್ಯಧಾರಿ ವೀಣಾಧಾರಿ ಸುರಋಷಿ. ಬ್ರಹ್ಮದೇವರು, ಸರಸ್ವತೀ ದೇವಿಯರು ಅನುಗ್ರಹ ಮಾಡಿದ ವೀಣೆಯನ್ನ ಹಿಡಿದುಕೊಂಡು ನಾರದರು ಕುಳಿತುಕೊಳ್ತಾರೆ. ನಾನು ವೀಣೆಯನ್ನು ನುಡಿಸ್ತೇನೆ ಅಂತ ಹೇಳಿ. ಸ್ವರ ಕುಶಲತಯ ರಾಗಕರ್ತಾರ್ಜುನೋಭೂತ್. ಸಮಗ್ರ ದೇವತಾ ಸಮುದಾಯದಲ್ಲೇ ಪರಮಾದ್ಭುತವಾಗಿ ಹಾಡುವ ಗಂಧರ್ವ ಅಪ್ಸರೆಯರಿಂದ ಗೆಗೀಯಮಾನರಾದ ಏನು ಇಂದ್ರದೇವರಿದ್ದಾರೆ, ಅವರ ಅವತಾರ ಅರ್ಜುನ. ಆ ಅರ್ಜುನ ಇವರೆಲ್ಲರ ಮಧ್ಯದಲ್ಲಿ ಕುಳಿತುಕೊಂಡು ರಾಗಕರ್ತನಾಗಿ ಹಾಡನ್ನ ಹಾಡ್ತಾ ಅಲ್ಲಿ ಕುಳಿತುಕೊಂಡನಂತೆ. ಇಂದ್ರೋವಾದೀನ್ ಮೃದಂಗಂ. ಮೃದಂಗವನ್ನ ಇಂದ್ರದೇವರು ಬಾರಿಸ್ತಾ ಇದ್ದಾರೆ. ಜಯ ಜಯ ಸುಕರಾಹ ಕೀರ್ತನೇತೆ ಕುಮಾರ. ಈ ಅರ್ಜುನ ಹಾಡನ್ನ ಹಾಡ್ತಾ ಇದ್ರೆ ಆ ಹಾಡಿನ ಮಧ್ಯದಲ್ಲಿ ಜಯಕಾರವನ್ನ ಹೇಳ್ತಾ ಪರಮಾತ್ಮನನ್ನ ಸ್ತೋತ್ರ ಮಾಡಲಿಕ್ಕಾಗಿ ಸನಕ ಸನಂದನ ಸನಾತನ ಸನತ್ಕುಮಾರರು ಕುಳಿತಿದ್ದಾರೆ. ಆ ಹಾಡಿನ ನಾಮ ಸಂಕೀರ್ತನೆ ನಡೆಯಬೇಕಾದರೆ ಆ ಹಾಡಿನ ಮಧ್ಯದೊಳಗಿರುವ ಪರಮಾದ್ಭುತವಾದ ಭಾವವನ್ನ ಹೇಳಲಿಕ್ಕೆ ಶುಕಾಚಾರ್ಯರು ಆಸೀನರಾಗಿದ್ದಾರೆ. ಏನದ್ಭುತವಾದಂತಹ ಪ್ರಸಂಗವದು. ಕೇಳಿದರೆ ಮೈರೋಮಾಂಚನವಾಗ್ತದೆ, ನೆನೆಸಿಕೊಂಡರೆ ರೋಮಾಂಚನವಾಗ್ತದೆ. ಪಡಿಬೇಕು, ಆ ಸೌಭಾಗ್ಯವನ್ನು ನಾವು ಪಡಿಬೇಕು. ಈ ಜನ್ಮದಲ್ಲಿ ಭಾಗವತ ಕಥಾಶ್ರವಣ ಮಾಡಿ ಪ್ರತ್ಯಕ್ಷರ ಪ್ರತಿಪದದ ಉಪಾಸನೆಯನ್ನ ಮಾಡಿ ಆ ಪ್ರಹ್ಲಾದರಾಜರು, ಆ ಉದ್ಧವ, ಆ ಅರ್ಜುನ, ಆ ಇಂದ್ರ, ಆ ಸನಕಾದಿಯೋಗಿವರಿಯರು, ಆ ಶುಕಾಚಾರ್ಯರು ಮಾಡತಕ್ಕಂತಹ ಸಂಕೀರ್ತನದಲ್ಲಿ ಮನುಷ್ಯ ಭಾಗವಹಿಸಬೇಕು. ನಿರಂತರವಾಗಿ ಬದರಿಕಾಶ್ರಮದಲ್ಲಿ ಈ ರೀತಿಯಾದ ನಾಮ ಸಂಕೀರ್ತನವನ್ನು ಮಾಡ್ತಾರೆ. ಬೇರೆ ಬೇರೆ ಆಶ್ರಮಗಳಲ್ಲಿ ಮಾಡ್ತಾರೆ. ಅಲ್ಲಿಗೆ ಹೋಗುವ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡಿಕೊಂಡು ಜೀವವನ್ನ ಧನ್ಯವನ್ನಾಗಿ ಮಾಡಿಕೊಳ್ಳಬೇಕು. ಪ್ರಹ್ಲಾದಸ್ಥಾಲಧಾರಿ ತರಲಗತಿತಯ ಚೋದ್ಧವ ಕಾಂಸ್ಯಧಾರಿ ವೀಣಾಧಾರಿ ಸುರರ್ಷಿ ಸ್ವರಕುಶಲತಯ ರಾಗಕರ್ತಾರ್ಜುನೋಭೂತ್ ಇಂದ್ರೋ ವಾದೀನ್ ಮೃದಂಗಂ ಜಯ ಜಯ ಸುಕರಾಹ ಕೀರ್ತನೇತೆ ಕುಮಾರಾಹ ಯತ್ರಾಗ್ರೇ ಭಾವವಕ್ತಾ ಸರಸವಚನಯ ವ್ಯಾಸಪುತ್ರೋ ಬಭೂವ ನನರ್ಥ ಮಧ್ಯೆ ತ್ರಿಕಮೇವ ತತ್ರ ಭಕ್ತ್ಯಾದಿಕಾನನ್ನಟವತ್ಸು ತೇಜಸಾಂ ಅಲೌಕಿಕಂ ಕೀರ್ತನಮೇತದೀಕ್ಷ್ಯ ಹರಿಪ್ರಸನ್ನೋಪಿ ವಚೋಬ್ರವೀತಿ. ಇವರು ಸಂಕೀರ್ತನವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ನೆಲೆ ನಿಂತಹ ಏನು ಭಕ್ತಿಜ್ಞಾನ ವೈರಾಗ್ಯಗಳಿದ್ದವಲ್ಲ, ಆ ಭಕ್ತಿಜ್ಞಾನ ವೈರಾಗ್ಯಗಳು ಮೂರ್ತ ರೂಪವನ್ನು ತೆಗೆದುಕೊಂಡು ಪರಮಾತ್ಮನ ಮುಂದೆ ಬಂದು ನಿಂತು ನರ್ತನ ಮಾಡ್ತಾರಂತೆ. ನನರ್ಥ ಮಧ್ಯೆ ತ್ರಿಕಮೇವ ತತ್ರ.
ಒಂದು ಕಡೆಯಲ್ಲಿ ಭಗವಂತ ಕುಳಿತಿದ್ದಾನೆ, ಮತ್ತೊಂದು ಕಡೆಯಲ್ಲಿ ಸಂಕೀರ್ತನಕಾರರು ಕುಳಿತಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ನರ್ತನ ಮಾಡಿದವಂತೆ. ನಮ್ಮ ಮನಸ್ಸಿನಲ್ಲಿ ನಡೆಯಬೇಕಾ ನರ್ತನ? ಭಗವಂತ ನಡೆಸಬೇಕು ಈ ಸಂಕೀರ್ತನ. ಹೀಗೆ ಆ ಗಂಗಾ ತೀರದಲ್ಲಿ ಪರಮಾದ್ಭುತವಾಗಿ ನಾಮ ಸಂಕೀರ್ತನೋತ್ಸವ ನಡೀತಾ ಇದೆ. ತನ್ನ ಭಕ್ತರು ಭಕ್ತಿಯಿಂದ ಮಾಡ್ತಾ ಇರುವ ಈ ನಾಮ ಸಂಕೀರ್ತನವನ್ನ ಆ ಲಕ್ಷ್ಮೀಧರಾಭ್ಯಾಮ ಅಶ್ಲಿಷ್ಟನಾದ ನಮ್ಮ ಸ್ವಾಮಿ ಆನಂದದಿಂದ ಪ್ರೇಮದಿಂದ ಕೇಳ್ತಾ ಕುಳಿತಿದ್ದಾನೆ. ನಾಮ ಸಂಕೀರ್ತನವನ್ನ ನಾರದರು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಆಗ ಪರಮಾತ್ಮ ಹೇಳ್ತಾನೆ, ಮತ್ತೋವರಂ ಭಾವವ್ರತಾದ್ವೃಣುಧ್ವಂ ಪ್ರೀತಃ ಕಥಾ ಕೀರ್ತನತೋಸ್ಮಿ ಸಾಂಪ್ರತಂ ಶ್ರುತ್ವೇತಿ ತದ್ವಾಕ್ಯಮತಿ ಪ್ರಸನ್ನಾಃ ಪ್ರೇಮಾರ್ದ್ರಚಿತ್ತಾ ಹರಿಮೂಚಿರೇತೆ. ನೀವು ಮಾಡಿದ ನಾಮ ಸಂಕೀರ್ತನೆಯಿಂದ ತೃಪ್ತನಾಗಿದ್ದೇನೆ, ಪ್ರೀತನಾಗಿದ್ದೇನೆ. ನಾನು ಏನು ವರ ಬೇಕು ಆ ವರವನ್ನ ಕೇಳಿ ಅಂತಂದ ಭಗವಂತ. ಒಂದು ವರವನ್ನ ಕೇಳ್ತಾರೆ. ಆ ಮಹಾಭಾಗವತೋತ್ತಮರೊಂದು ವರವನ್ನ ಕೇಳ್ತಾರೆ. ಆ ವರವನ್ನ ಕೇಳಿದ್ದಕ್ಕಾಗಿ ನಮ್ಮ ಅನಂತಾನಂತ ಜನ್ಮಗಳ ಸಾಷ್ಟಾಂಗ ಪ್ರಣತಿಗಳು ಆ ಭಕ್ತಿ ಜ್ಞಾನ ವೈರಾಗ್ಯಗಳ ಅಭಿಮಾನಿ ದೇವತೆಗಳಿಗೆ, ಆ ಸನಕಾದಿ ಯೋಗಿವರಿಯರಿಗೆ, ನಾರದರಿಗೆ, ಭೃಗ್ವಾದಿ ಮಹರ್ಷಿಗಳಿಗೆ, ಅರ್ಜುನಾದಿಗಳಿಗೆ ಸಲ್ಲಬೇಕು. ಏನು ವರ ಕೇಳ್ತಾರೆ ಗೊತ್ತೇ ಅವರು? ನಗಾಹ ಗಾಥಾಸು ಚ ಸರ್ವಭಕ್ತೈಃ ಯೇಭಿಸ್ತ್ವಯಾ ಭವ್ಯಮಿತಿ ಪ್ರಯತ್ನಾತ್. ಸ್ವಾಮಿ, ಯಾರು ಈ ರೀತಿಯಾಗಿ ಸಪ್ತಾಹ ವಿಧಿಯನ್ನು ಮಾಡ್ತಾರಲ್ಲ, ಆ ಸಪ್ತಾಹ ನಡೆಯುವ ಸಂದರ್ಭದಲ್ಲಿ, ಭಾಗವತ ಕಥಾಶ್ರವಣ ನಡೆಯುವ ಸಂದರ್ಭದಲ್ಲಿ, ಎಲ್ಲೆಲ್ಲಿ ಭಾಗವತದ ಕಥೆ ನಡೀತದೆ ಅಲ್ಲಿ ನೀನು ಇದೇ ರೀತಿಯಾಗಿ ಸಕಲ ಭಕ್ತರ ಸಮೇತನಾಗಿ ಆ ಭಕ್ತರ ಮುಂದೆ ನಿಲ್ಲಬೇಕು ಭಗವಂತ. ನೀನು ಅಲ್ಲಿ ಸನ್ನಿಹಿತನಾಗಬೇಕು. ನೋಡಿ, ಅವರು ತಮಗಾಗಿ ಏನೂ ಕೇಳಿಕೊಳ್ಳಿಲ್ಲ. ಎಂಥ ಕಾರುಣ್ಯ ನಾರದರದು, ಎಂಥ ಕಾರುಣ್ಯ ಸನಕಾದಿ ಯೋಗಿವರಿಯರದು. ಭಾಗವತ ಕಥಾಶ್ರವಣವನ್ನು ಮಾಡಿ ಭಕ್ತಿ ಜ್ಞಾನ ವೈರಾಗ್ಯಗಳ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ತೋರಿಸಲಿಕ್ಕೆ ತಾವು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಜಗತ್ತಿನ ಮೇಲಿನ ಅನುಗ್ರಹದಿಂದ ಮಾಡ್ತಾ ಇದ್ದಾರೆ. ಮಾಡಿ ಭಗವಂತ ವರ ಕೊಡ್ತೇನೆ ಅಂದ್ರೆ ಮತ್ತೇನನ್ನೂ ಕೇಳಲಿಲ್ಲ ಅವರು. ಸ್ವಾಮಿ, ಮುಂದೆ ಯಾರು ಈ ರೀತಿಯಾಗಿ ಭಾಗವತ ಕಥಾಶ್ರವಣ ಮಾಡ್ತಾರೆ, ಆ ಭಾಗವತ ಕಥಾಶ್ರವಣ ನಡೆಯುವ ಸಂದರ್ಭದಲ್ಲಿ ಭಕ್ತರ ಸಮೇತರಾಗಿ ನೀನಲ್ಲಿರಬೇಕು ಅಂತ ವರವನ್ನ ಕೇಳ್ತಾರೆ. ನಮಗಾಗಿ ವರವನ್ನ ಕೇಳ್ತಾರೆ. ಮಂದಾಹ ಸುಮಂದಮತಯ ಮಂದಭಾಗ್ಯ ಹ್ಯುಪದ್ರುತ. ಸಾಧನ ಪ್ರಪಂಚದ ಕಟ್ಟ ಕಡೆಯಲ್ಲಿರತಕ್ಕಂತಹ ಜನ ನಾವು ಮಂದರು, ಮಂದಬುದ್ಧಿಯವರು, ಅನೇಕ ವಿಘ್ನಗಳಿಂದ ಉಪದ್ರುತರು ನಾವು. ಅಂಥ ನಾವು ಭಕ್ತಿಯಿಂದ ಭಾಗವತ ಕಥಾಶ್ರವಣವನ್ನ ಮಾಡಲಿಕ್ಕೆ ಉದ್ಯುಕ್ತರಾದರೆ ನಾವೆಲ್ಲಿ ಭಾಗವತವನ್ನ ಓದ್ತೇವೆ, ನಾವೆಲ್ಲಿ ಭಾಗವತವನ್ನ ಕೇಳ್ತೇವೆ, ಎಲ್ಲಿ ಭಾಗವತ ವಾಚನವನ್ನ ಮಾಡ್ತೇವೆ, ಅಲ್ಲಿ ಭಗವಂತ ಈ ಪ್ರಹ್ಲಾದಾದಿ ಭಾಗವತೋತ್ತಮರ ಸಮೇತನಾಗಿ ಅಲ್ಲಿ ಕುಳಿತುಕೊಂಡಿರ್ತಾನೆ. ಮುಖ್ಯ ಪ್ರಾಣದೇವರು ಹನುಮದ್ರೂಪದಿಂದ ಕುಳಿತುಕೊಳ್ತಾರೆ. ಪರಮಾತ್ಮನ ಕಥೆ ಎಲ್ಲಿ ನಡೀತದಲ್ಲ, ಯಾರೇ ಹೇಳ್ತಾ ಇರಲಿ, ಯಾರು ಭಕ್ತಿಯಿಂದ ಕಥೆಯನ್ನ ಹೇಳ್ತಾರೆ ನೋಡಿ, ಆ ಭಕ್ತಿಯಿಂದ ಭಗವಂತನ ಕಥೆಯನ್ನ ಯಾರು ಹೇಳ್ತಾರೆಯೋ ಅವರ ಮುಂದೆ ನನ್ನ ಸ್ವಾಮಿಯ ಕಥೆ ಇದು ಅಂತ ಹೇಳಿ ಆ ರಾಮದೂತ ಕುಳಿತುಕೊಳ್ತಾನೆ. ಧನ್ಯರು ನಾವು, ಪರಮಧನ್ಯರು ನಾವು. ಅದರಲ್ಲಿಯೂ ಈ 28ನೆಯ ಕಲಿಯುಗದಲ್ಲಿ ಹುಟ್ಟಿ ಬಂದ ಜನ ಇದ್ದೇವಲ್ಲ, ಪರಮಧನ್ಯರು ನಾವು, ಪರಮಧನ್ಯರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮಾದ್ಭುತವಾದ ಕ್ರಮದಲ್ಲಿ ನಮಗೂ ಅರ್ಥವಾಗುವ ರೀತಿಯಲ್ಲಿ ವೇದಾಂತ ಶಾಸ್ತ್ರವನ್ನು ತಿಳಿಸಿಕೊಟ್ಟು ಹೋಗಿದ್ದಾರೆ. ಭಾಗವತವನ್ನ ಅರ್ಥ ಮಾಡಿಸಿದ್ದಾರೆ, ಮಹಾಭಾರತವನ್ನ ಅರ್ಥ ಮಾಡಿಸಿದ್ದಾರೆ. ಆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ ಅಧ್ಯಯನವನ್ನು ಮಾಡ್ತಾ ಸ್ವಯಂ ಇಂದ್ರದೇವರು ಟೀಕಾಕೃತ್ಪಾದರಾಗಿ ಅವತರಣ ಮಾಡಿ ಬಂದು, ಪ್ರಹ್ಲಾದರಾಜರು ಚಂದ್ರಿಕಾಚಾರ್ಯರಾಗಿ ಅವತರಣ ಮಾಡಿ ಬಂದು, ನಾರದಾದಿ ಋಷಿಗಳು ಪುರಂದರದಾಸರಾದಿ ಮಹಾನುಭಾವರಾಗಿ ಅವತರಣ ಮಾಡಿ ಬಂದು ಈ ಮಹಾವಾಂಗ್ಮಯವನ್ನು ರಚನೆ ಮಾಡಿಕೊಟ್ಟು ಹೋಗಿದ್ದಾರೆ. ಆ ಸಮಗ್ರ ತತ್ವವಾದ ಪ್ರಬಂಧಗಳ ಅಧ್ಯಯನವನ್ನ ಮಾಡ್ತಾ ಭಗವನ್ನಾಮ ಸಂಕೀರ್ತನವನ್ನ ಮಾಡ್ತಾ ಇದ್ದರೆ ಭಗವಂತ ಒಲಿದು ಬಿಡ್ತಾನೆ, ಭಗವಂತ ಕುಳಿತು ಕೇಳುತ್ತಾನೆ. ಅದಕ್ಕಾಗಿಯೇ ಜಗನ್ನಾಥದಾಸರು ಹೇಳಿದರು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ. ಈ ಕಲಿಯುಗದಲ್ಲಿ ಅತ್ಯಂತ ಸುಲಭ ನಮ್ಮ ಸ್ವಾಮಿ ದೊರಕ್ತಾನೆ.
ಹೀಗೆ ವರವನ್ನ ಕೇಳ್ತಾರೆ. ಪರಮಾತ್ಮ ವರವನ್ನ ಕೊಟ್ಟ ಅಂತಾರೆ ಸುತಾಚಾರ್ಯರು. ಮನೋರಥೋಯಂ ಪರಿಪೂರಣೀಯ ತಥೇತಿ ಚೊಕ್ತು ಅಂತರಧೀಯತಾಚ್ಯುತಃ. ತಥಾಸ್ತು, ಹಾಗೇ ಆಗಲಿ. ಎಲ್ಲಿ ಶ್ರೀಮದ್ ಭಾಗವತ ಕಥಾವಾಚನ, ಕಥಾಶ್ರವಣ, ಕಥಾಕೀರ್ತನ ನಡೀತದಲ್ಲ, ಅಲ್ಲಿ ನಾನು ನನ್ನ ಭಕ್ತರ ಸಮೇತನಾಗಿ ಬರ್ತೇನೆ ಅಂತ ಭಗವಂತ ಅನುಗ್ರಹ ಮಾಡಿ ಅಂತರ್ಹಿತನಾಗ್ತಾನೆ. ತಥೋ ನ ಮತ್ತಚ್ಚರಣೇಶು ನಾರದಃ ತಥಾ ಶುಕಾದೀನ ಪಿತಾಪಸಾಂಶ್ಚ ಅಥ ಪ್ರಹೃಷ್ಟಾ ಪರಿನಷ್ಟ ಮೋಹಾಃ ಸರ್ವೇ ಯಯುಃ ಪೀತ ಕಥಾಮೃತಾಸ್ತೆ. ಪರಮಾತ್ಮ ಯಾವ ಸ್ಥಳದಲ್ಲಿ ನಿಂತಿದ್ದನೋ, ಪರಮಾತ್ಮನ ಪಾದಗಳು ಯಾವ ಸ್ಥಳದಲ್ಲಿದ್ದವೋ ಆ ಸ್ಥಳಕ್ಕೆ ನಾರದರು ಮತ್ತೆ ನಮಸ್ಕಾರವನ್ನ ಮಾಡ್ತಾರೆ. ಶುಕಾಚಾರ್ಯರು ಮುಂತಾದವರಿಗೆ ನಮಸ್ಕಾರಗಳನ್ನು ಮಾಡುತ್ತಾರೆ. ವಕ್ತಾರರಾದಂತಹ ಸನಕಾದಿ ಯೋಗಿವರಿಯರಿಗೆ ಬಹುವಾದ ಸತ್ಕಾರವನ್ನು ಮಾಡುತ್ತಾರೆ. ಭೃಗ್ವಾದಿ ಸಮಸ್ತ ಋಷಿ ಸಂಘ ಪ್ರಹೃಷ್ಟವಾಗಿ ತಮ್ಮ ತಮ್ಮ ಮನೆಗೆ ಹಿಂತಿರುಗುತ್ತದೆ. ಭಕ್ತಿಸ್ಸುತಾಭ್ಯಾಂ ಸಹ ರಕ್ಷಿತಾ ಸಾ ಶಾಸ್ತ್ರೇ ಸ್ವಕೀಯೇಪಿ ತದಾ ಶುಕೇನ ಅತೋ ಹರಿರ್ಭಾಗವತಸ್ಯ ಸೇವನಾತ್ ಚಿತ್ತಂ ಸಮಾಯಾತಿ ವೈಷ್ಣವಾನಾಂ. ಆ ಭಕ್ತಿ ಜ್ಞಾನ ವೈರಾಗ್ಯಗಳೇನು ನರ್ತನ ಮಾಡ್ತಾ ಇದ್ದರಲ್ಲ ಮೂರ್ತರೂಪವನ್ನು ತೆಗೆದುಕೊಂಡು, ಶುಕಾಚಾರ್ಯರು ಆ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ತಮ್ಮ ಶಾಸ್ತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು ಭಾಗವತವನ್ನು ಕೇಳ್ತಾರೆ ಅಂತಹ ವಿಷ್ಣುವರಿಗೆ ಭಕ್ತಿ ಜ್ಞಾನ ವೈರಾಗ್ಯಗಳ ವಿರುದ್ಧವಾಗಲಿ ಅಂತ ಆ ಶುಕಾಚಾರ್ಯರ ಅನುಗ್ರಹವನ್ನ ಮಾಡ್ತಾರೆ. ದಾರಿದ್ರ್ಯ ದುಃಖ ಜ್ವರದಾಹಿತಾನಾಂ ಮಾಯಾ ಪಿಶಾಚೀ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಸಮಸ್ತ ಲೌಕಿಕವಾದ ದುಃಖಗಳು, ದಾರಿದ್ರ್ಯದಿಂದ ಆರಂಭ ಮಾಡಿಕೊಂಡು ಜನ್ಮ ಮರಣಗಳವರೆಗಿನ ಸಮಸ್ತ ಏನು ಐಹಿಕವಾದ ದುಃಖಗಳಿವೆ, ಅವೆಲ್ಲದರ ಪ್ರಶಮನಕ್ಕಾಗಿ ಭಾಗವತ, ಮೋಕ್ಷಕ್ಕಾಗಿ ಭಾಗವತ, ಈ ಸಂಸಾರದ ಮಾಯೆಯನ್ನು ದಾಟಲಿಕ್ಕಾಗಿ, ಸಂಸಾರ ಸಿಂಧುವನ್ನು ತರಣ ಮಾಡಲಿಕ್ಕಾಗಿ ಶ್ರೀಮದ್ ಭಾಗವತ. ಹೀಗೆ ಸುತಾಚಾರ್ಯರು ಶೌನಕರಿಗೆ ಕಥೆಯನ್ನು ಹೇಳ್ತಾರೆ. ಈ ರೀತಿಯಾಗಿ ಭಾಗವತೋತ್ಸವ ನಡೀತು ಅಂತ. ಆಗ ಶೌನಕರು ಒಂದು ಪ್ರಶ್ನೆ ಮಾಡ್ತಾರೆ ಸುತಾಚಾರ್ಯರನ್ನ. ಶುಕೇನೋಕ್ತಂ ಕದಾ ರಾಜ್ಞೆ ಗೋಕರ್ಣೇನ ಕದಾ ಪುನಃ ಸುರರ್ಷಯೇ ಕದಾ ಬ್ರಾಹ್ಮೈಃ ಛಿಂದಿಮೆ ಸಂಶಯಂತ್ವಿಮಂ. ಸ್ವಾಮಿ, ಶುಕಾಚಾರ್ಯರು ಯಾವಾಗ ಭಾಗವತ ಹೇಳಿದರು, ಗೋಕರ್ಣ ಯಾವಾಗ ಭಾಗವತವನ್ನು ಹೇಳಿದ, ಮತ್ತು ನಾರದರಿಗೆ ಸನಕಾದಿ ಯೋಗವರಿಯರು ಯಾವಾಗ ಭಾಗವತವನ್ನು ಹೇಳಿದರು, ನಮಗೆ ತಿಳಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಸುತಾಚಾರ್ಯರು ಹೇಳ್ತಾರೆ, ಆ ಕೃಷ್ಣ ನಿರ್ಗಮಾತ್ರಿಂಶದ್ವರ್ಷಾಧಿಕ ಗತೆ ಕಲೋ ನವಮೀತೋ ನಭಸ್ಯೇಚ ಕಥಾರಂಭಂ ಶುಕೋಕರೋತ್. ಪರಮಾತ್ಮ ಪರಂಧಾಮ ಪ್ರವೇಶ ಮಾಡಿದ ಬಳಿಕ 30 ವರ್ಷಗಳಾದ ಮೇಲೆ ಭಾದ್ರಪದ ಶುದ್ಧ ನವಮಿಯಂದು ಭಾಗವತ ಕಥೆಯನ್ನ ಶುಕಾಚಾರ್ಯರು ಪರೀಕ್ಷಿದ್ರಾಜರಿಗೆ ಆರಂಭ ಮಾಡಿದರು. ಪರೀಕ್ಷಿತ್ ಶ್ರವಣಾಂತೇಚ ಕಲೌ ವರ್ಷ ಶತದ್ವಯೇ ಶುದ್ಧೇ ಶುಚೌ ನವಮ್ಯಾಂಚ ಧೇನುಜೋ ಕಥಯತ್ ಕಥಾಂ. ಪರೀಕ್ಷಿದ್ರಾಜ ಏನು ಶ್ರವಣ ಮಾಡಿದ, ಅದಾದ ಮೇಲೆ 200 ವರ್ಷಗಳು ಕಳೆದ ಬಳಿಕ ಗೋಕರ್ಣ ಆಷಾಢ ಶುದ್ಧ ನವಮಿಯಂದು ಭಾಗವತವನ್ನ ಆರಂಭಿಸಿದ. ಆಷಾಢದಲ್ಲಿ ಮೊದಲನೆಯದು, ಶ್ರಾವಣದಲ್ಲಿ 2ನೇ ಬಾರಿ ಮಾಡಿದರು ಅಂತ ಮೊದಲೇ ನಾವು ಕೇಳಿದ್ದೇವೆ. ದುಂದುಕಾರಿಯ ಮುಕ್ತಿಯಾಗಬೇಕಾದರೆ ಆಷಾಢ ಶುದ್ಧ ನವಮಿ ಆರಂಭ ಮಾಡಿದ. ಶ್ರಾವಣ ಮಾಸದೊಳಗೆ ಮತ್ತೊಂದು ಸಪ್ತಾಹವನ್ನ ಗೋಕರ್ಣ ಮಾಡಿದ. ಶ್ರೀಕೃಷ್ಣ ಪರಂಧಾಮ ಪ್ರವೇಶ ಮಾಡಿದ 230 ವರ್ಷಗಳ ನಂತರ. ತಸ್ಮಾದಪಿ ಕಲೌ ಪ್ರಾಪ್ತೇ 30 ವರ್ಷಗತೆ ಸತಿ ಊಚುರೂರ್ಜೇಸಿತೆ ಪಕ್ಷೇ ನವಮ್ಯಾಂ ಬ್ರಹ್ಮಣಃ ಸುತಾಃ. ಈ ಗೋಕರ್ಣನ ಘಟನೆ ನಡೆದ 30 ವರ್ಷಗಳ ನಂತರ, ಶ್ರೀಕೃಷ್ಣ ಪರಂಧಾಮ ಪ್ರವೇಶ ಮಾಡಿದ 260 ವರ್ಷಗಳ ನಂತರ, ಶುಕಾಚಾರ್ಯರು ಹೇಳಿದ 200 ವರ್ಷಗಳ ನಂತರ, ಗೋಕರ್ಣ ಹೇಳಿದ 30 ವರ್ಷಗಳ ನಂತರ ಸನಕಾದಿ ಯೋಗಿವರ್ಯರು ನಾರದರನ್ನ ಶ್ರೋತೃಗಳನ್ನಾಗಿಟ್ಟುಕೊಂಡು ಭಾಗವತ ಸಪ್ತಾಹವನ್ನ ಮಾಡಿದರು. ಇತ್ಯೇತತ್ತೇ ಸಮಾಖ್ಯಾತಂ ಯತ್ ಪೃಷ್ಟೋಹಂ ತ್ವಯಾನಘ ಕಲೌ ಭಾಗವತೀ ವಾರ್ತಾ ಭವರೋಗ ವಿನಾಶಿನಿ. ಶೌನಕರೇ, ಕಲಿಯುಗದಲ್ಲಿ ಭಾಗವತದ ಕಥೆ ಇದೆಯಲ್ಲ, ಅದು ಭವರೋಗವನ್ನ ನಾಶ ಮಾಡುತ್ತದೆ. ಸಂಸಾರವನ್ನು ಕಳ್ಕೋಬೇಕು, ಭಾಗವತವನ್ನ ಹೇಳಬೇಕು. ಕೃಷ್ಣ ಪ್ರಿಯಂ ಸಕಲ ಕಲ್ಮಶನಾಶನಂಚ ಮುಕ್ತ್ಯೇಕ ಹೇತುಮಿವ ಭಕ್ತಿ ವಿಲಾಸಕಾರಿ ಸಂತಃ ಕಥಾನಕಮಿದಂ ಪಿಬತಾದರೇಣ ಲೋಕೇ ಹಿ ತೀರ್ಥ ಪರಿಶೀಲನ ಸೇವಯಾ ಕಿಂ. ಭಗವಂತನಿಗೆ ಪ್ರಿಯವಾದ, ಭಗವಂತನ ಸನ್ನಿಧಾನೋಪೇತವಾದ ಸಮಸ್ತ ಕಲಿಕಲ್ಮಶವನ್ನು ವಿನಾಶ ಮಾಡುವ, ಮುಕ್ತಿಯನ್ನ ನೀಡುವಂತಹ, ಭಕ್ತಿಯ ವಿಲಾಸವನ್ನ ಉಂಟು ಮಾಡುವಂತಹ ಈ ಕಥಾನಕವನ್ನ ಆದರದಿಂದ ಕೇಳಿ ಎಲ್ಲರೂ. ಎಲ್ಲಿಯೂ ನೀವು ಹೋಗಬೇಕಾಗಿಲ್ಲ, ಮನೆಯಲ್ಲಿ ಕುಳಿತು ಭಾಗವತವನ್ನ ಕೇಳಿ. ತೀರ್ಥ ಸೇವನದಿಂದ ಏನು ಪುಣ್ಯ ಬರ್ತದೆಯೋ ಅದಕ್ಕಿಂತ ಮಿಗಿಲಾದ ಅನಂತಪಟ್ಟು ಪುಣ್ಯವನ್ನ ಭಾಗವತ ತೀರ್ಥ ಸೇವನೆ ನಮಗೆ ನೀಡುತ್ತದೆ. ಸ್ವಪುರುಷಮಪಿ ವೀಕ್ಷ್ಯ ಪಾಶಹಸ್ತಂ ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಭಗವತ್ ಕಥಾಸು ಮತ್ತಾನ ಪ್ರಭುರಹವನ್ಯ ನೃಣಾಂ ನ ವೈಷ್ಣವಾನಾಂ. ಯಮದೂತರು ಹೊರಟಿರ್ತಾರೆ ಸತ್ತವರನ್ನು ಕರ್ಕೊಂಡು ಬರಬೇಕು ಅಂತ. ಯಮಧರ್ಮದೇವರು ಪ್ರತಿ ಬಾರಿ ಕರೆದವರಿಗೆ ಕಿವಿಯಲ್ಲಿ ಹೇಳ್ತಾರೆ,
ಯಾರು ಭಗವಂತನ ಕಥೆಯಲ್ಲಿ ಆಸಕ್ತರಾದ ವೈಷ್ಣವರಿದ್ದಾರೆ ಅವರನ್ನು ಬಿಟ್ಟುಬಿಡಿ, ಅವರ ಹತ್ರ ಹೋಗಬೇಡಿ. ನೀವು ವೈಷ್ಣವರನ್ನು ಬಿಟ್ಟು ಉಳಿದವರಿಗೆ ನಾನು ನಾಥ. ವೈಷ್ಣವರನ್ನ ಕರೆದುಕೊಂಡು ಹೋಗಲಿಕ್ಕೆ ದೇವದೂತರು ಬರ್ತಾರೆ, ವಿಷ್ಣುದೂತರು ಬರ್ತಾರೆ. ನಮ್ಮ ಕೆಲಸ ಅಲ್ಲ ಅಂತಾರಂತೆ ಯಮಧರ್ಮದೇವರು. ಪರಿಹರ ಭಗವತ್ಕಥಾಸು ಮತ್ತಾನ್ ಪ್ರಭುರಹ ಮನ್ಯನೃಣಾಂ ನ ವೈಷ್ಣವಾನಾಂ. ಅವೈಷ್ಣವರಿಗೆ ನಾನು ಒಡೆಯ, ಕರ್ಕೊಂಡು ಬಂದವರನ್ನ ಚರ್ಮ ಸುಲಿತೇನೆ, ಆದರೆ ವೈಷ್ಣವರನ್ನು ನಾನು ಮುಟ್ಟುವುದಿಲ್ಲ. ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದೂತರನು ಕಟ್ಟು ಮಾಡಿದನಂತೆ ಯಮತನ್ನ ದೂತರಿಗೆ. ಇಷ್ಟು ಹೇಳಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ಸುತಾಚಾರ್ಯರು. ಅಸಾರೇ ಸಂಸಾರೇ ವಿಷಯ ವಿಷಸಂಗಾಕುಲಧಿಯಃ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ತುಲಸುಧಾಂ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಥೇ ಕುತ್ಸಿತ ಕಥೆ ಪರೀಕ್ಷಿತ್ ಸಾಕ್ಷಿ ಯಚ್ಛ್ರವಣಗತ ಮುಕ್ತ್ಯುಕ್ತಿ ಕಥನೆ. ಅಸಾರವಾದ ಈ ಸಂಸಾರದೊಳಗೆ ವಿಷಯ ಪದಾರ್ಥಗಳೆಂಬ ವಿಷವನ್ನ ತಿಂದು ವ್ಯಾಕುಲ ಚಿತ್ತರಾದ ಓ ಜನರೇ, ಸುತಾಚಾರ್ಯರು ಹೇಳ್ತಾ ಇರುವ ಮಾತು, ವೇದವ್ಯಾಸದೇವರ ಮಾತು. ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ತುಲಸುಧಾ. ಒಂದು ಅರ್ಧ ಕ್ಷಣವಾದರೂ ಈ ಶುಕಾಚಾರ್ಯರು ನೀಡಿದ ಅಮೃತವನ್ನ ಪಾನ ಮಾಡಿಯಪ್ಪ, ಮಾಡಿ. ಕಿಮರ್ಥಂ ವ್ಯರ್ಥಂ ಭೋ ವ್ರಜತ. ಯಾಕೆ ಜೀವನವನ್ನು ವ್ಯರ್ಥ ಮಾಡಿಕೊಳ್ತೀರಿ? ಕುಪತೆ ಕುತ್ಸಿತ ಕಥೆ, ಏನೋ ಕೆಲಸಕ್ಕೆ ಬಾರದ ಕಥೆಯನ್ನ ನೋಡ್ತಾ ಕೇಳ್ತಾ ಯಾಕೆ ಆಸಕ್ತರಾಗಿದ್ದೀರಿ? ಈ ಭಾಗವತ ಕಥಾಶ್ರವಣವನ್ನ ಮಾಡಿದರೆ ಮೋಕ್ಷವಾಗತ್ತೆ ಅನ್ನೋದಕ್ಕೆ ಪರೀಕ್ಷಿದ್ರಾಜರೇ ಸಾಕ್ಷಿ ಅಂತಾರೆ ಸುತಾಚಾರ್ಯರು. ಪರೀಕ್ಷಿದ್ರಾಜನ ಮೋಕ್ಷವನ್ನ ಕಣ್ಣಾರೆ ಕಂಡ ಸುತಾಚಾರ್ಯರು. ಪರೀಕ್ಷಿತ್ ಸಾಕ್ಷಿ ಯಚ್ಛ್ರವಣಗತ ಮುಕ್ತ್ಯುಕ್ತಿ ಕಥನೆ. ಭಾಗವತದಿಂದ ಮೋಕ್ಷವಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಕ್ಷಿ ಏನಪ್ಪ? ಪರೀಕ್ಷಿತನೇ ಸಾಕ್ಷಿ. ಪರೀಕ್ಷಿದ್ರಾಜರಿಗೆ ಚರಮದೇಹ ಅದು. ಭಾಗವತವನ್ನ ಕೇಳಿ ವೈಕುಂಠಕ್ಕೆ ತೆರಳಿಬಿಟ್ಟರವರು. ರಸಪ್ರವಾಹ ಸಂಸ್ಥೇನ ಶ್ರೀಶುಕೇ ನೇರಿತಾ ಕಥಾ ಕಂಠೇ ಸಂಬಧ್ಯತೆ ಯೇನ ಸ ವೈಕುಂಠ ಪ್ರಭುರ್ಭವೇತ್. ಭಕ್ತಿರಸವೆಂಬ ಪ್ರವಾಹದಲ್ಲಿ ಮುಳುಗಿ ಹೋದ ಶುಕಾಚಾರ್ಯರು ಹೇಳಿದ ಕಥೆ ಈ ಭಾಗವತ. ಈ ಭಾಗವತ ಕಥಾನ್ನ ಯಾರ ಕಂಠದಲ್ಲಿ ಇಟ್ಟುಕೊಂಡಿರ್ತಾರೆ, ಅರ್ಥಾತ್ ಯಾವಾಗಲೂ ಭಾಗವತ ಪಠಣ ಪಾಠಣಗಳನ್ನು ಮಾಡ್ತಿರ್ತಾರೆ, ಅಂತಹವರು ವೈಕುಂಠದಲ್ಲಿ ಪ್ರಭುಗಳಾಗ್ತಾರೆ, ಅರ್ಥಾತ್ ವೈಕುಂಠ ನಿವಾಸಿಗಳಾಗ್ತಾರೆ. ಇತಿ ಚ ಪರಮಗುಹ್ಯಂ ಸರ್ವ ಸಿದ್ಧಾಂತ ಸಿದ್ಧಂ ಸಪದಿ ನಿಗದಿತಂತೆ ಶಾಸ್ತ್ರಪುಂಜಂ ವಿಲೋಕ್ಯ ಜಗತಿ ಶುಕ ಕಥಾತೋ ನಿರ್ಮಲಂ ನಾಸ್ತಿ ಕಿಂಚಿತ್ ಪಿಬ ಪರಸುಖ ಹೇತೋಹೋ ದ್ವಾದಶ ಸ್ಕಂಧಸಾರಂ. ಸರ್ವಸಿದ್ಧಾಂತ ಸಿದ್ಧವಾದ ವಿಷಯ, ಸಮಸ್ತ ಬ್ರಹ್ಮಸೂತ್ರಗಳಿಂದ ನಿರ್ಣೀತವಾದ ಪರಮಗುಹ್ಯವಾದಂತಹ ವಿಷಯ ಅದು ಶ್ರೀಮದ್ ಭಾಗವತದಲ್ಲಿದೆ. ಮನಸ್ಸನ್ನ ಶೋಧನಗೊಳಿಸಲಿಕ್ಕೆ, ಕಲಿಕಲ್ಮಶವನ್ನು ವಿನಾಶ ಮಾಡಿಕೊಳ್ಳಲಿಕ್ಕೆ ಇದಕ್ಕಿಂತ ಮತ್ತೊಂದು ಶೋಧಕ ಇಲ್ಲ. ಪರಸುಖ ಹೇತೋಹ ದ್ವಾದಶ ಸ್ಕಂಧಸಾರಂ. ಮೋಕ್ಷದಲ್ಲಿ ಸುಖವಾಗಬೇಕು ಅಂದ್ರೆ ಈ 12 ಸ್ಕಂಧಗಳ ಕಥೆಯನ್ನ ಕೇಳಿ ಅಂತಾರೆ ಸುತಾಚಾರ್ಯರು. ಏತಾಮ್ಯೋ ನಿಧನತಯ ಶೃಣೋತಿ ಭಕ್ತ್ಯಾ ಯಶ್ಚೈನಾಂ ಕಥಯತಿ ಶುದ್ಧ ವೈಷ್ಣವಾಗ್ರೇ ತೌ ಸಮ್ಯಗ್ ವಿಧಿಕರಣಾತ್ ಫಲಂ ಲಭೇತೆ ಯಾಥಾರ್ಥ್ಯಾನ್ನ ಹಿ ಭುವನೆ ಕಿಮಪ್ಯಸಾಧ್ಯಂ. ಯಾರು ನಿಯಮವನ್ನಿಟ್ಟುಕೊಂಡು ಭಾಗವತ ಶ್ರವಣವನ್ನು ಮಾಡ್ತಾರೆ, ಯಾರು ನಿಯಮವನ್ನಿಟ್ಟುಕೊಂಡು ಭಾಗವತ ಕಥೆಯನ್ನ ಹೇಳ್ತಾರೆ, ಯಾರು ಈ ಭಾಗವತೋಕ್ತ ವಿಧಿಗಳನ್ನು ಜೀವನದಲ್ಲಿ ಅನುಷ್ಠಾನ ಮಾಡ್ತಾರೆ, ವಿದ್ಯುಕ್ತವಾದ ರೀತಿಯಲ್ಲಿ ಭಾಗವತವನ್ನ ಕೇಳ್ತಾರೆ, ಅವರಿಗೆ ಅಸಾಧ್ಯವಾದದ್ದು ಜಗತ್ತಿನೊಳಗಿಲ್ಲ, ಅಪೇಕ್ಷಿತವಾದ ಸಕಲವನ್ನೂ ಪಡೀತಾರೆ ಅಂತ ಸುತಾಚಾರ್ಯರು ಶೌನಕರಿಗೆ ಶ್ರೀಮದ್ಭಾಗವತದ ಮಾಹಾತ್ಮ್ಯವನ್ನ ಹೇಳ್ತಾರೆ. ಪರಮಾದ್ಭುತ ಭಾಗವತ. ಭಾಗವತ ಕಥಾ ಮಾಹಾತ್ಮ್ಯವೇ ಇಷ್ಟು ಅದ್ಭುತವಾಗಿದೆ ಅಂದರೆ ಇನ್ನು ಭಾಗವತ ಇನ್ನೆಷ್ಟು ಅದ್ಭುತವಾಗಿರಲಿಕ್ಕಿಲ್ಲ, ಎಷ್ಟು ಅದ್ಭುತವಾಗಿರಲಿಕ್ಕಿಲ್ಲ. ಇಂಥ ದಿವ್ಯವಾದ ಪರಮಾದ್ಭುತವಾದ ಶ್ರೀಮದ್ಭಾಗವತದ ಮಾಹಾತ್ಮ್ಯವನ್ನ ಪದ್ಮಪುರಾಣದಲ್ಲಿ, ಸ್ಕಂದಾದಿ ಪುರಾಣಗಳಲ್ಲಿ ವೇದವ್ಯಾಸದೇವರು ಗ್ರಥನ ಮಾಡಿಟ್ಟಿದ್ದಾರೆ. ನಾವಿದೇನು ಶ್ರವಣವನ್ನ ಮಾಡಿದ್ದೇವೆ ಅದನ್ನ ಸಮಸ್ತ ಗುರುದೇವತೆಗಳ ಅಂತರ್ಯಾಮಿಗೆ ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಬದುಕಿರುವವರೆಗೆ ಭಾಗವತವನ್ನ ಕೇಳುವಂತಾಗಲಿ, ಸಾಯುವ ಕಟ್ಟ ಕಡೆಯ ಕ್ಷಣದಲ್ಲಿಯೂ ಭಾಗವತ ಅಕ್ಷರಗಳು ಕಿವಿಯ ಮೇಲೆ ಬೀಳುತ್ತಿರಲಿ, ಭಾಗವತ ಅಕ್ಷರಗಳು ನಾಲಿಗೆಯ ಮೇಲಿರಲಿ, ಭಾಗವತ ಹೃದಯದಲ್ಲಿರಲಿ ಅಂತ ಆ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಂಡು
ಈ ಸಮಗ್ರ ಶ್ರೀಮದ್ ಭಾಗವತ ಮಹಾತ್ಮ್ಯದ ಏನು ಯಥಾಶಕ್ತಿ ಯಥಾಮತಿ ಅರ್ಥಾನುಸಂಧಾನವನ್ನ ಮಾಡಿದ್ದೇನೆ, ಅದನ್ನ ಶ್ರೀಮದ್ ವಿದ್ಯಾವಾರಿಧಿ ತೀರ್ಥ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡ್ತೇನೆ. ಅನುಗ್ರಹ ಮಾಡಿ ಸ್ವಾಮಿ, ನಮ್ಮ ಮೇಲೆ ಅನುಗ್ರಹ ಮಾಡಿ, ಸಮಗ್ರ ಮಾಧ್ವ ಜನತೆಯ ಮೇಲೆ ಅನುಗ್ರಹವನ್ನ ಮಾಡಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೇನೆ. ಆ ಗುರುಗಳಿಗೆ ನಮಸ್ಕಾರವನ್ನ ಮಾಡಿ, ಸಮಸ್ತ ಮಹಾನುಭಾವರಿಗೆ, ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ, ಶ್ರೀಮದ್ವಾದಿರಾಜ ಗುರು ಸಾರ್ವಭೌಮರಿಗೆ, ಚಂದ್ರಿಕಾಚಾರ್ಯರಿಗೆ, ಪಂಡಿತಾಚಾರ್ಯರಿಗೆ, ಟೀಕಾಕೃತ್ಪಾದರಿಗೆ, ಸಮಸ್ತ ಯತಿಕುಲ ಚಕ್ರವರ್ತಿಗಳಾದ ಶ್ರೀಮತ್ ಪದ್ಮನಾಭ ತೀರ್ಥ ಗುರು ವರೇಣ್ಯರಿಗೆ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮಾನುಗ್ರಹವನ್ನ ಪಡೆದು ಅವರಿಂದಲೇ ವೇದಾರ್ಥಗಳನ್ನು ತಿಳಿದಂತಹ ನನ್ನ ಗುರುಗಳಿಗೆ, ಪರಮಾನುಗ್ರಹಶೀಲರಾದಂತಹ ತತ್ವಾಭಿಮಾನಿ ದೇವತೆಗಳಿಗೆ, ಈ ಎಲ್ಲ ಗುರುದೇವತೆಗಳಲ್ಲಿ ನೆಲೆ ನಿಂತಹ ಹನುಮ ಭೀಮ ಮಧ್ವಾತ್ಮಕರಾದ ಭಾರತೀಪತಿ ಮುಖ್ಯಪ್ರಾಣದೇವರಿಗೆ, ಅವರ ಹೃದಯ ಸಿಂಹಾಸನಾಧೀಶ್ವರನಾದಂತಹ ಗೋಪಾಲಕೃಷ್ಣ ಪಟ್ಟಾಭಿರಾಮ ವೇದವ್ಯಾಸ ನರಸಿಂಹಾದ್ಯನಂತ ರೂಪಾತ್ಮಕನಾದ ಶ್ರೀ ವಿಷ್ಣುನಾಮಕನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.